ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ಕ್ಲಾಸಿನಲ್ಲಿ ನಾವು ಅರಳಿಕಟ್ಟೆ ಪಾಠದ ಕವಿ ಪರಿಚಯ ಮತ್ತು ಪಾಠ ಪ್ರವೇಶವನ್ನು ನೋಡಿವಿ. ಇವತ್ತು ಲೆಸನನ್ನು ಆರಂಭ ಮಾಡೋಣ. ಮೊದಲೇದಾಗಿ ನೋಡ್ರಿ, ಫಸ್ಟ್ ಪ್ಯಾರದೊಳಗೆ ಏನದ: ನನ್ನ ಚಿಕ್ಕಂದಿನಲ್ಲಿ ನಮ್ಮ ಮನೆಗೊಬ್ಬ ವೃದ್ಧರು ಬರುತ್ತಿದ್ದರು. ನನ್ನ ಚಿಕ್ಕಂದಿನಲ್ಲಿ ಅಂದರೆ ಇಲ್ಲಿ ಡಾಕ್ಟರ್ BGL ಸ್ವಾಮಿಯವರು ಹೇಳ್ತಾ ಹೋಗ್ತಾರೆ. ಅವರು ಚಿಕ್ಕಂದಿನಲ್ಲಿ ಇರುವಾಗ ಅವ್ರ ಮನೆಗೆ ಏನು ಬರ್ತಿದ್ರಂದ್ರೆ ಒಬ್ಬರು ವೃದ್ಧ ಅಂದ್ರೆ ನಾವು ವಯಸ್ಸಾದ ವ್ಯಕ್ತಿಯನ್ನು ವೃದ್ಧ ಅಂತ ಕರಿತೀವಿ. ಮನೆಗೊಬ್ಬ ವೃದ್ಧರು ಬರುತ್ತಿದ್ದರು. ವಯಸ್ಸು 75ರಿಂದ 80 ಇರಬಹುದು. ಅವರ ವಯಸ್ಸು ಎಷ್ಟಾಗಿತ್ತು ಅಂದ್ರೆ ಒಂದು 75ರಿಂದ 80 ಇರಬಹುದು ಅಂತ ಅವರ ಅಂದಾಜಿನೊಳಗೆ ಹೇಳ್ತಾರೆ. ಕೃಶವಾದ ದೇಹ, ಕೃಶವಾದ ಅಂದ್ರೆ ಬಡಕಲು ಶರೀರ, ಅಶಕ್ತ ಶರೀರಕ್ಕೆ ನಾವು ಕೃಶವಾದ ದೇಹ ಅಂತ ಕರಿತೀವಿ. ಕೃಶವಾದ ದೇಹ, ಕುಳಿಬಿದ್ದ ಕಣ್ಣು, ಭಾಳ ಕಣ್ಣು ಒಳಗೆ ಹೋಗಿರ್ತಾವೆ ನೋಡ್ರಿ ವಯಸ್ಸಾಗಿಂದ, ಅದಕ್ಕೆ ಕುಳಿಬಿದ್ದ ಕಣ್ಣು ಅಂತ ಕರೀತಾರೆ. ದೃಷ್ಟಿ ಮಾಂದ್ಯ, ಸರಿಯಾಗಿ ಕಣ್ಣು ಕಾಣ್ತಾ ಇರಲಿಲ್ಲ. ಕಿವಿ ಅಂತೂ ಎಷ್ಟೋ ವರ್ಷಗಳ ಹಿಂದೆಯೇ ತನ್ನ ಕಾರ್ಯದಿಂದ ರಿಟೈರ್ ಆಗಿಬಿಟ್ಟಿತ್ತು. ಕವಿ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಇಲ್ಲಿ. ಕಿವಿ ಕೇಳಿಸ್ತಾ ಇರಲಿಲ್ಲ ಅಂತ ಹೇಳಂಗಿಲ್ಲ ಅವರು. ಎಷ್ಟೋ ವರ್ಷಗಳ ಹಿಂದೆ ರಿಟೈರ್ಡ್ ಅಂದ್ರೆ ನಾವೇನಂತೀವಿ, ನಿವೃತ್ತಿಯನ್ನು ಪಡೆಯೋದು. ಯಾರಾದರೂ ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇದ್ದರೆ ಅವರಿಗೆ 60 ವಯಸ್ಸಾದ ನಂತರ ಅವರಿಗೆ ನಿವೃತ್ತಿ ಕೊಡ್ತಾರೆ. ಅದಕ್ಕೆ ನಾವು ರಿಟೈರ್ ಅಂತ ಕರಿತೀವಿ. ಅಂದ್ರೆ ನಿವೃತ್ತಿ ಹೊಂದಿಬಿಟ್ಟಿತ್ತು. ಯಾರ್ದು? ಶೇಷಪ್ಪನವರ ಕಿವಿ. ಹೌದಾ? ಕಿವಿ ಕೇಳಿಸ್ತಾ ಇರಲಿಲ್ಲ ಅವರಿಗೆ. ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯನ್ನು ಇಡುವಂತಿರಲಿಲ್ಲ. ಅವರಿಗೆ ವಯಸ್ಸು ಭಾಳ ಆಗಿತ್ತು, ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಅವರು ಕಟ್ಟಿಗೆ ಸಹಾಯದಿಂದ, ಒಂದು ಕೋಲಿನ ಸಹಾಯದಿಂದ ಅವರು ಏನು ಮಾಡ್ತಾ ಇದ್ರು? ನಡೀತಾ ಇದ್ರು. ನಿತ್ಯ ಭಿಕ್ಷೆಯಿಂದ ಜೀವನ. ಅವರು ಪ್ರತಿದಿನ ಜೀವನ ನಡೆಸಬೇಕಂದ್ರೆ ಭಿಕ್ಷೆಯನ್ನು ಬೇಡಲೇಬೇಕು. ಆ ಭಿಕ್ಷೆಯಿಂದನೇ ಅವರು ಜೀವನವನ್ನು ಸಾಗಿಸ್ತಾ ಇದ್ರು. ಇಳಿ ವಯಸ್ಸಿನಲ್ಲಿ ಇವರನ್ನು ನೋಡಿಕೊಳ್ಳುವವರಾರೂ ಇರಲಿಲ್ಲ. ಇಳಿ ವಯಸ್ಸು ಅಂದರೆ ವಯಸ್ಸಾದ ಕಾಲದೊಳಗೆ ಇವರನ್ನು ನೋಡಿಕೊಳ್ಳಿಕ್ಕೆ ಯಾರೂ ಇರಲಿಲ್ಲ. ಶೇಷಪ್ಪ ಎಂದೇನೋ ಹೆಸರು. ಅಂದರೆ ಈ ಪಾಠದೊಳಗೆ ನಾವು ಶೇಷಪ್ಪನವರ ಬಗ್ಗೆ ಓದ್ತೀವಲ್ಲ, ಅದಕ್ಕೆ ಶೇಷಪ್ಪನವರು ಹೆಂಗಿದ್ರು, ಅವ್ರ ವಯಸ್ಸು ಎಷ್ಟಿತ್ತು, ಯಾವ ರೀತಿ ಇದ್ರು ಆ ವ್ಯಕ್ತಿ ಅಂತ ಹೇಳಿ ಇಲ್ಲಿ ಕವಿ ಏನು ಮಾಡ್ತಾರೆ? ಶೇಷಪ್ಪನವರ ಬಗ್ಗೆ ಒಂದು ಪರಿಚಯವನ್ನು ನಮಗೆ ನೀಡ್ತಾರೆ. ಈತನಿಗಿದ್ದದ್ದು ಒಂದೇ ಒಂದು ಆಸೆ. ಈತ ಅಂದರೆ ಯಾರಿಲ್ಲಿ? ಶೇಷಪ್ಪ. ಶೇಷಪ್ಪನಿಗಿದ್ದದ್ದು ಒಂದೇ ಒಂದು ಆಸೆ, ಉತ್ಕಟವಾದ ಆಸೆ. ಉತ್ಕಟ ಅಂದರೆ ಬಹಳ ಪ್ರಬಲವಾದ, ಗಟ್ಟಿಯಾದ ಆಸೆ ಇತ್ತು ಅವರಿಗೆ. ನಾವು ಪ್ರತಿನಿತ್ಯ ಆಸೆಯನ್ನು ಚೇಂಜ್ ಮಾಡ್ಕೋತಾ ಹೋಗ್ತೀವಿ. ಯಾಕಂದರೆ ಆಸೆ ಈಡೇರಲಿಲ್ಲ ಅಂದ್ರೆ ನಾವು ಅದಕ್ಕೆ ಕಷ್ಟಪಡೋಂಗಿಲ್ಲ, ಶ್ರಮ ಹಾಕೋಂಗಿಲ್ಲ, ಆಸೆ ಪೂರೈಸ್ಕೊಳ್ಬೇಕು ಅಂಥೇಳಿ. ಆ ಆಸೆ ನಮ್ಮ ಕೈ ಎಟಕಲಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ? ಅದನ್ನು ಬಿಟ್ಟು ಬಿಡ್ತೀವಿ. ಆದರೆ ಇಲ್ಲಿ ಶೇಷಪ್ಪನವರ ಆಸೆ ಬಹಳ ಪ್ರಬಲವಾಗಿತ್ತು, ಗಟ್ಟಿಯಾದ ಆಸೆ ಇತ್ತು. ಕಣ್ಣು ಮುಚ್ಚುವುದರೊಳಗಾಗಿ ನೆರವೇರಿಸಬೇಕೆಂಬ ಆಸೆ. ಕಣ್ಣು ಮುಚ್ಚೋದು ಅಂದ್ರೇನು? ಕಣ್ಣು ಮುಚ್ಚಿ ಕೂರೋದಲ್ಲ. ಕಣ್ಣು ಮುಚ್ಚೋದು ಅಂದರೆ ಇಲ್ಲಿ ಸಾಯುವುದರೊಳಗಾಗಿ ಆ ಆಸೆಯನ್ನು ನೆರವೇರಿಸಬೇಕು ಅಂಥೇಳಿ ಅವರು ಆಸೆಯನ್ನು ವ್ಯಕ್ತಪಡಿಸ್ತಾರೆ ಇಲ್ಲಿ. ಅಶ್ವತ್ಥ ಪ್ರತಿಷ್ಠೆ, ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟುವುದು. ಅಶ್ವತ್ಥ ಪ್ರತಿಷ್ಠೆ ಅಂದರೆ ಇಲ್ಲಿ ನಾವು ಅರಳಿ ಮರ ಅಂತ ಹೇಳ್ತೀವಲ್ಲ, ಅದಕ್ಕೆ ಅಶ್ವತ್ಥ ಮರ ಅಂತಲೂ ಕರೀತಾರೆ. ಅಶ್ವತ್ಥ ಮರವನ್ನು ಸ್ಥಾಪನೆ ಮಾಡೋದು ಅಂದ್ರೆ ಆ ಮರವನ್ನು ಹಚ್ಚೋದು, ಆ ಮರಕ್ಕೊಂದು ಕಟ್ಟೆಯನ್ನು ಕಟ್ಟೋದು ಶೇಷಪ್ಪನವರ ಉತ್ಕಟವಾದ ಆಸೆಯಾಗಿರ್ತದೆ. ಈ 2 ಕರ್ತವ್ಯಗಳ ಹೊರೆ ಅವರ ಹೆಗಲ ಮೇಲೆ ಭಾರವಾಗಿ ಹೇರಿಕೊಂಡಿದ್ದು ಬಹಳ ತೊಂದರೆ ಕೊಡುತ್ತಿದ್ದವಂತೆ. ಈ 2 ಕೆಲಸ ಮೈ ಮೇಲೆ ಏನೋ ಒಂಥರ ಭಾರ ಬಿದ್ದದು ಅನ್ನುವಂಗೆ, ಆ 2 ಕೆಲಸಗಳು ಯಾವಾಗ ನಾನು ಪೂರೈಸ್ತೀನಿ, ಅದು ನನಗೆ ಭಾಳ ತೊಂದರೆ ಕೊಡ್ಲಕ್ಕತ್ತದ ಅನ್ನುವ ರೀತಿಯಲ್ಲಿ ಆ ಆಸೆಯನ್ನು ಅಷ್ಟು ಅವ್ರು ಏನು ಮಾಡಿದರು ಅಂದ್ರೆ ಭಾರವನ್ನಾಗಿ ಮಾಡ್ಕೊಂಡಿದ್ದರು. ಈ ಕಾರ್ಯಕ್ಕಾಗಿ, ಈ ಕಾರ್ಯ ಅಂದರೆ ಯಾವುದು? ಅರಳಿ ಮರವನ್ನು ಪ್ರತಿಷ್ಠೆ ಮಾಡೋದು, ಆ ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟೋದು. ಆ ಕಾರ್ಯಕ್ಕಾಗಿ ಅವರು ಉದ್ದೇಶಿಸಿದ್ದ ಪ್ರದೇಶ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗ. ಮರ ಹಚ್ಚಲಿಕ್ಕೆ ಒಂದು ಸ್ಥಳ ಅಂತ ಬೇಕಲ್ಲ, ಹೌದಾ? ಯಾರಾದರೂ ಸ್ಥಳ ಕೊಡಬೇಕು ಅವ್ರಿಗೆ ಹಚ್ಚಲಿಕ್ಕೆ, ಅಥವಾ ಒಂದು ಸ್ಥಳವನ್ನು ನಿಗದಿ ಮಾಡಬೇಕು. ಆ ರೀತಿ ಶೇಷಪ್ಪನವರು ಅರಳಿ ಮರವನ್ನು ಹಚ್ಚಲಿಕ್ಕೆ ಒಂದು ಪ್ರದೇಶವನ್ನು ಅವ್ರು ಏನು ಮಾಡಿದರು? ನಿಗದಿ ಮಾಡಿದ್ರು. ಅದು ಯಾವ ಪ್ರದೇಶ ಅಂದ್ರೆ ಬಸವನಗುಡಿಯಲ್ಲಿರುವ, ಅಂದರೆ ಬಸವನಗುಡಿ ಎಲ್ಲದ? ಅದು ಬೆಂಗಳೂರು ಒಳಗೆ. ಅದಕ್ಕೆ ಇಲ್ಲಿ ಆವರಣ ಚಿಹ್ನೆಯನ್ನು ಬಳಸ್ಯಾರ ನೋಡ್ರಿ. ಬೆಂಗಳೂರು ಅನ್ನುವಂತಹ ಒಂದು ವರ್ಡಿಗೆ ಅಲ್ಲಿ ಆವರಣ ಚಿಹ್ನೆಯನ್ನು ಬಳಸ್ತಾರೆ. ಆವರಣ ಚಿಹ್ನೆ ಇದು ಲೇಖನ ಚಿಹ್ನೆ ಅಂತ ಹೇಳ್ತೀವಿ ನಾವು, ಬ್ರೆಕೆಟ್ ಅಂತ ಹೇಳ್ತೀವಲ್ಲ ಅದು. ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗ, ಬಸವನ ಗುಡಿಯಲ್ಲಿರುವಂತಹ ಒಂದು ಮಲ್ಲಿಕಾರ್ಜುನ ಸ್ವಾಮಿ ಅಂಥೇಳಿ ಒಂದು ಗುಡಿ ಅದ. ಆ ಗುಡಿಯ ಮುಂಭಾಗದಲ್ಲಿ ಈ ಒಂದು ಮರವನ್ನು ಅವರು ಪ್ರತಿಷ್ಠೆ ಮಾಡಬೇಕು ಅಂಥೇಳಿ ಸ್ಥಳವನ್ನು ಶೇಷಪ್ಪನವರು ನಿಗದಿ ಮಾಡಿದ್ರು. ಅದು ಸರ್ಕಾರಕ್ಕೋ ಕಾರ್ಪೊರೇಷನ್ನಿಗೋ ಸೇರಿದ್ದು, ಅದು ಯಾರ್ದೂ ಆಗಿರಲಿಲ್ಲ. ಆ ಸ್ಥಳ ಯಾರ್ದಾಗಿತ್ತು ಅಂದ್ರೆ ಅದು ಸರ್ಕಾರಕ್ಕೆ ಸೇರಿತ್ತು, ಗೌರ್ಮೆಂಟಿಗೆ ಸೇರಿದಂತಹ ಪ್ರದೇಶವಾಗಿತ್ತು.
ಕಟ್ಟೆ ಹಾಕುವುದಕ್ಕೆ ಈ ಸಂಸ್ಥೆಗಳವರು ಏನೋ ತಕರಾರು ಎತ್ತಿದ್ದರು. ಆ ಸರ್ಕಾರದವರು ಆ ಮರವನ್ನು ಹಚ್ಚಿ ಅದಕ್ಕೊಂದು ಕಟ್ಟೆ ಕಟ್ಟಲಿಕ್ಕೆ ಅಡ್ಡಿಯನ್ನು ಮಾಡಿದ್ರು. ಅವರು ತಕರಾರು ಅಂದರೆ ಅಡ್ಡಿ ಅಂತ ನಾವು ಕರಿತೀವಿ, ವಿಘ್ನವನ್ನು ಎತ್ತಿದ್ರು. ವೃದ್ಧರ ಯತ್ನಕ್ಕೆ ವಿಘ್ನಗಳನ್ನು ಒಡ್ಡಿದ್ದರು. ಅವರು ಅಡ್ಡಿಯನ್ನು ಉಂಟು ಮಾಡಿದ್ರು. ಯಾರು? ಆ ಒಂದು ಸರ್ಕಾರದವರು. ಇದರ ವಿಷಯವಾಗಿ ಮಾತುಕತೆಯಾಡಿಕೊಂಡು ಹೋಗುವುದಕ್ಕೆ, ಇದರ ವಿಷಯ ಅಂದರೆ ಯಾವುದು? ಆ ಮರಳಿ ಮರವನ್ನು ಹಚ್ಚಲಿಕ್ಕೆ ಏನು ಒಂದು ಸ್ಥಳವನ್ನು ನಿಗದಿ ಮಾಡಿದರು ಶೇಷಪ್ಪನವರು. ಆ ಸ್ಥಳ ಸರ್ಕಾರಕ್ಕೆ ಸೇರಿತ್ತು. ಅವರು ಅಡ್ಡಿಯನ್ನು ಮಾಡಿದರು. ಅದಕ್ಕೆ ಅವರು ಅದರ ಬಗ್ಗೆ ಮಾತಾಡಿಕೊಂಡು ಹೋಗಲಿಕ್ಕೆ ಅಂಥೇಳಿ ನನ್ನ ತಂದೆ ಅಂದರೆ ಯಾರಿಲ್ಲಿ? BGL ಸ್ವಾಮಿಯವರ ತಂದೆ DV ಗುಂಡಪ್ಪನವರ ಹತ್ರ ಬರ್ತಾ ಇದ್ರು. ಕೊನೆಗೊಂದು ದಿನ ವಿಘ್ನಗಳು ನಿವಾರಣೆಯಾದವು. ಏನು ಅಡ್ಡಿಯನ್ನು ಮಾಡಿದ್ರಲ್ಲ ಸರ್ಕಾರದವರು, ಆ ಅಡ್ಡಿ ಎಲ್ಲ ಏನಾಯಿತು? ಆ ವಿಘ್ನ ನಿವಾರಣೆ ಆಯಿತು. ಅಂದರೆ ಅವ್ರು ಏನು ಅಂದ್ಕೊಂಡಿದ್ರಲ್ಲ, ಅರಳಿ ಮರವನ್ನು ಪ್ರತಿಷ್ಠೆ ಮಾಡಿ ಅದಕ್ಕೊಂದು ಕಟ್ಟೆಯನ್ನು ಸಹ ಅವರು ಕಟ್ಟಿದರು. ಪ್ರಶಸ್ತ ದಿನವೊಂದರಲ್ಲಿ ಕಾರ್ಯಗಳನ್ನು ಮುಗಿಸಿದರು. ಒಂದು ಒಳ್ಳೆಯ ದಿನದೊಳಗೆ ಏನು ಮಾಡಿದರು ಶೇಷಪ್ಪ? ಆ ಅರಳಿ ಮರವನ್ನು ಪ್ರತಿಷ್ಠೆ ಮಾಡಿ ಅದಕ್ಕೊಂದು ಕಟ್ಟೆಯನ್ನು ಸಹ ಕಟ್ಟಿ ಅವರ ಕಾರ್ಯವನ್ನು ಮುಗಿಸಿದರು. ಬೆಳಗ್ಗೆ ಸುಮಾರು 11 ಗಂಟೆ ಸಮಯಕ್ಕೆ, ಒಂದು ದಿನ ಬೆಳಗ್ಗೆ 11 ಗಂಟೆ ಆಗಿತ್ತು. ಆ ಸಮಯಕ್ಕೆ ವೃದ್ಧರು ಮನೆಗೆ ಬಂದರು. ಯಾರ ಮನೆಗೆ ಬಂದರು ಅಂದ್ರೆ ಲೇಖಕರ ಮನೆಗೆ ಬಂದರು. ತಂದೆಯವರು ಹೊರಗೆ ಹೋಗಿದ್ದರು. ಗುಂಡಪ್ಪನವರು ಇರಲಿಲ್ಲ ಮನೆಯೊಳಗೆ. ಯಾಕಂದ್ರೆ ಮಾತುಕತೆ ಆಡ್ಕೊಂಡು ಅವ್ರ ತಂದೆಯವರ ಹತ್ರ ಬರ್ತಾ ಇದ್ರು ಶೇಷಪ್ಪನವರು. ಹೌದಾ? ಆ ಕೆಲಸ ಎಲ್ಲ ಪೂರ್ಣ ಆಯಿತು ಅಂಥೇಳಿ ಶೇಷಪ್ಪ ಏನು ಮಾಡಿದರು? ವೃದ್ಧರು ಶೇಷಪ್ಪನವರು ಅವರ ತಂದೆಯವರ ಬಳಿ ಬಂದಿದ್ದರು. ಅವರಿಗೆ ಭೇಟಿ ಆಗಲಿಕ್ಕೆ ಹೋಗಿದ್ದರು. ವೃದ್ಧರು ಕೈಲಿ ಹಿಡಿದು ತಂದಿದ್ದ ತಾಮ್ರದ ಪಂಚಪಾತ್ರೆ, ಉದ್ಧರಣೆ, 1 ಬಾಳೆಹಣ್ಣು, 2 ಸೇವಂತಿಗೆ ಹೂ, 1 ಅನಂತ ವಸ್ತ್ರ, ಇವುಗಳನ್ನು ನೋಡ್ರಿ. ಯಾಕಂದ್ರೆ ನಾವು ಯಾವುದಾದ್ರೂ ಒಬ್ಬ ವ್ಯಕ್ತಿ ನಮಗೆ ಸಹಾಯ ಮಾಡಿದರು ಅಂದ್ರೆ ನಾವೇನು ಮಾಡ್ತೀವಿ? ಆ ಸಹಾಯಕ್ಕೆ ನಾವೇನು ಮಾಡ್ತೀವಿ? ಪ್ರತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಹೌದಾ? ನಿಮ್ಮಿಂದ ಭಾಳ ನಮಗೆ ಉಪಕಾರ ಆಯಿತು ಅಂಥೇಳಿ ನಾವೇನು ಮಾಡ್ತೀವಿ? ಅವರ ಋಣದ ಭಾರ ನಮ್ಮ ಮ್ಯಾಲೆ ಐತಿ ಅಂಥೇಳಿ ಯಾವುದಾದ್ರೂ ಒಂದು ಥರದಲ್ಲಿ ನಾವು ಏನು ಹೇಳ್ತೀವಿ? ಅವರಿಗೆ ಧನ್ಯವಾದವನ್ನು ಹೇಳ್ತೀವಿ. ಹೌದಾ? ಇಲ್ಲಿ ಶೇಷಪ್ಪನವರು ಭಾಳ ಬಡತನ ಇತ್ತು ಅವ್ರಿಗೆ, ಕಡು ಬಡವ. ಹೌದಾ? ಬಡತನ ರೇಖೆಗಿಂತ ಕೆಳಗಿದ್ರು ಅವರು. ಯಾಕಂದ್ರೆ ಪ್ರತಿದಿನ ಭಿಕ್ಷೆಯನ್ನು ಬೇಡಿ ಅವರು ಜೀವನವನ್ನು ಸಾಗಿಸ್ತಾ ಇದ್ರು. ಅಂತಹ ವ್ಯಕ್ತಿಯಿಂದ ಧನ್ಯವಾದ ರೂಪದೊಳಗೆ ಏನು ಕೊಡ್ಲಿಕ್ಕೆ ಸಾಧ್ಯದ? ಹೌದಾ? ಒಂದಿಷ್ಟು ದುಡ್ಡು ಕೊಡಲಿಕ್ಕೆ, ಒಂದಿಷ್ಟು ಏನೋ ಒಂದು ಅವರಿಗೆ ವಸ್ತುಗಳನ್ನು ಕೊಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದ್ರೆ ತಮಗೆ ಏನು ಕೈಲಿ ಆಗ್ತದಲ್ಲ ಒಂದಿಷ್ಟು ಪೂಜಾ ಸಾಮಗ್ರಿಗಳನ್ನು ಅವರು ತೊಗೊಂಡು ಬಂದಿದ್ದರು. ಏನು ತೊಗೊಂಡು ಬಂದಿದ್ದರು ಅಂದ್ರೆ ತಾಮ್ರದ ಪಂಚಪಾತ್ರೆ, ಉದ್ಧರಣೆ. ಒಂದು ಪಂಚಪಾತ್ರೆ ತಾಮ್ರದ್ದಿತ್ತು. ಆಮೇಲೆ ಉದ್ಧರಣೆ ಅಂದ್ರೆ ನಾವು ಏನು ಈ ತೀರ್ಥವನ್ನು ಹಾಕಲಿಕ್ಕೆ ಚಮಚಗಳನ್ನು ಬಳಸ್ತಾರೆ ನೋಡ್ರಿ. ಹೌದಾ? ಅದಕ್ಕೆ ಉದ್ಧರಣೆ ಅಂತ ಕರೀತಾರೆ. ತಾಮ್ರದ ಪಂಚಪಾತ್ರೆ, ಉದ್ಧರಣೆ, 1 ಬಾಳೆಹಣ್ಣು, 2 ಸೇವಂತಿಗೆ ಹೂ, 1 ಅನಂತ ವಸ್ತ್ರ, ಇವುಗಳನ್ನು, ಅನಂತ ವಸ್ತ್ರ ಅಂದರೆ ಇಲ್ಲಿ ದೇವರಿಗೆ ಅರ್ಪಣೆ ಮಾಡುವಂಥ ವಸ್ತ್ರವನ್ನು ಸಹ ಅವರು ಏನು ಮಾಡಿದ್ರು? ತೆಗೆದುಕೊಂಡು ಬಂದಿದ್ದರು. ಇವುಗಳನ್ನು ನನ್ನ ಸೋದರತ್ತೆಯವರ ಕೈಲಿಟ್ಟು ಇವುಗಳನ್ನು ಯಜಮಾನರಿಗೆ ತಲುಪಿಸಿ ಬಿಡಿ. ಯಾಕಂದರೆ ಯಜಮಾನರ ಮನೆಯೊಳಗಿರಲಿಲ್ಲ. ಯಜಮಾನರಂದ್ರೆ ಯಾರಿಲ್ಲಿ? BGL ಸ್ವಾಮಿಯವರ ತಂದೆ. ಅವರು ಮನೆಯೊಳಗಿರಲಿಲ್ಲ. ಅದಕ್ಕೆ BGL ಸ್ವಾಮಿಯವರ ಸೋದರತ್ತೆ ಅಂತ ನಾವು ಯಾರಿಗೆ ಕರಿತೀವಿ? ತಂದೆಯ ಅಕ್ಕ ಅಥವಾ ತಂಗಿಗೆ ನಾವೇನಂತ ಕರಿತೀವಿ? ಸೋದರತ್ತೆ ಅಂತ ಕರಿತೀವಿ. ತಾಯಿಯ ಅಣ್ಣ ಅಥವಾ ತಮ್ಮನಿಗೆ ನಾವೇನಂತ ಕರಿತೀವಿ? ಸೋದರ ಮಾವ ಅಂಥೇಳಿ ಕರಿತೀವಿ. ಇಲ್ಲಿ ಯಜಮಾನರು ಮನೆಯೊಳಗಿರಲಿಲ್ಲ. ಆ ಎಲ್ಲ ಸಾಮಗ್ರಿಗಳನ್ನು ಏನು ಮಾಡಿದರು? ಅವರ ಸೋದರತ್ತೆಯವರ ಕೈಲಿಟ್ಟು ಯಜಮಾನರಿಗೆ ತಲುಪಿಸಿ ಬಿಡಿ. ಯಜಮಾನರು ಬಂದ ತಕ್ಷಣ ಇದನ್ನು ತಲುಪಿಸ್ರಿ ಅಂಥೇಳಿ ಅವ್ರ ಕೈಲಿ ಇಡ್ತಾರೆ. ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು. ಕಾರ್ಯ ಅಂದರೆ ಯಾವುದಿಲ್ಲಿ? ಅರಳಿ ಮರವನ್ನು ಪ್ರತಿಷ್ಠೆ ಮಾಡಿ ಅದಕ್ಕೊಂದು ಕಟ್ಟೆ ಕಟ್ಟೋದು. ಹೌದಾ? ಅವ್ರದ್ದು ಉದ್ದೇಶ ಆಗಿತ್ತು, ಅವ್ರದ್ದು ಆಸೆ ಆಗಿತ್ತು. ಅವ್ರು ಯಾವ ರೀತಿ ಅಂದ್ಕೊಂಡಿದ್ರು, ಯಾವ ಸ್ಥಳದಲ್ಲಿ ಅಂದ್ಕೊಂಡಿದ್ರಲ್ಲ ಅದೇ ಸ್ಥಳದೊಳಗೆ ಆ ಒಂದು ಮರವನ್ನು ಅವ್ರು ನೆಟ್ಟಿದ್ರಲ್ಲ, ಅದು ಉದ್ದೇಶಕ್ಕೆ ತಕ್ಕಂಗೆ ಅದು ಸಂಪೂರ್ಣ ಆಯಿತು, ನೆರವೇರಿತು ಅಂಥೇಳಿ ಸೋದರತ್ತೆಯವ್ರಿಗೆ ಹೇಳ್ತಾರೆ. ನನ್ನ ಋಣ ತೀರಿತು. ಯಾಕಂದ್ರೆ ಒಂದು ದೊಡ್ಡ ಋಣದ ಭಾರ ನನ್ನ ಮ್ಯಾಲೆ ಐತಿ ಅನ್ನುವಂಗೆ ಆ ಮರವನ್ನು ಹಚ್ಚಲಿಕ್ಕೆ ಅಷ್ಟು ಪ್ರಯತ್ನ ಮಾಡ್ತಿದ್ರು. ಅದು ಮರವನ್ನು ಹಚ್ಚಿದ ತಕ್ಷಣ ಏನಾಯ್ತು? ಅವರಿಗೆ ಆ ಭಾರ ಕಡಿಮೆ ಆಗಿಬಿಡ್ತು, ಋಣ ತೀರ್ತು ಅಂಥೇಳಿ ಹೇಳ್ತಾರೆ. ಯಜಮಾನರ ನೆರವಿಲ್ಲದೆ ಹೋಗಿದ್ದಿದ್ದರೆ ನನ್ನ ಋಣದ ಗಂಟನ್ನು ಹೊತ್ತುಕೊಂಡೇ ಕಣ್ಮುಚ್ಚಬೇಕಾಗಿದ್ದಿತು. ಒಂದು ವೇಳೆ ಯಜಮಾನರು ನನಗೆ ಸಹಾಯ ಮಾಡಿರಲಿಲ್ಲ ಅಂದ್ರೆ ನನಗೇನು ಒಂದು ಆಸೆ ಇತ್ತಲ್ಲ, ಆ ಋಣದ ಭಾರ ನಾನು ಅದನ್ನು ಹೊತ್ಕೊಂಡೇ ಕಣ್ಣು ಮುಚ್ಚೋದಂದ್ರೆ ಏನು? ಯಾಕಂದರೆ ವಯಸ್ಸು ಭಾಳ ಆಗಿತ್ತು ಅವರಿಗೆ.
ಅಂದರೆ 80 ವಯಸ್ಸಾಗಿತ್ತು. ಆ ಆಸೆಯನ್ನು ನಾ ಇಟ್ಕೊಂಡೆ, ಆ ಋಣದ ಭಾರವನ್ನು ಇಟ್ಕೊಂಡೆ ನಾನು ಏನು ಮಾಡಬೇಕಾಗಿತ್ತು, ಸಾಯಬೇಕಾಗಿತ್ತು, ಕಣ್ಣು ಮುಚ್ಚಬೇಕಾಗಿತ್ತು ಅಂಥೇಳಿ ಅವರು ಹೇಳ್ತಾರೆ. ಈಗ ನನಗೆ ಯಾವ ಭಯವೂ ಇಲ್ಲ, ಭಯ ಅಂದರೆ ಇಲ್ಲಿ ಸಾವಿನ ಭಯ ಇಲ್ಲ ಅಂಥೇಳಿ ಅವರು ಹೇಳ್ತಾರೆ. ನಿಶ್ಚಿಂತೆಯಿಂದ ಮುಂದಿನದನ್ನು ಎದುರು ನೋಡುತ್ತಿದ್ದೇನೆ. ಮುಂದಿನದಂದ್ರೆ ಯಾವುದು? ಅವರು ಅಂಥ ವಯಸ್ಸಿನೊಳಗೆ ಮುಂದೆ ಮಾಡುವಂಥ ಕಾರ್ಯ ಆದರೂ ಏನಿರ್ತದೆ, ಹೌದಾ? ಮುಂದಿನದು ಅಂದ್ರೆ ಸಾವನ್ನು ಹೇಳ್ತಾರೆ ಅವರು. ನಿಶ್ಚಿಂತೆಯಿಂದ ಎದುರು ನೋಡುತ್ತಿದ್ದೇನೆ. ಯಾವ ಚಿಂತೆನೂ ಇಲ್ಲಾರ, ಚಿಂತೆ ಅದರ ವಿರುದ್ಧ ಶಬ್ದ ನಿಶ್ಚಿಂತೆ ಅಂತ ನಾವು ಹೇಳ್ತೀವಿ. ನಿಶ್ಚಿಂತೆಯಿಂದ ಮುಂದಿನದನ್ನು ಎದುರು ನೋಡುತ್ತಿದ್ದೇನೆ. ಇನ್ನೊಂದು ಸಲ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ. ಸಾಷ್ಟಾಂಗ ಅಂದರೆ ಅಷ್ಟ ಅಂಗಗಳಂದರೆ ಅವು 2 ಪಾದಗಳು, 2 ಮೊಣಕಾಲುಗಳು, ಆಮೇಲೆ 2 ಕೈಗಳು ಮತ್ತು ತಲೆ, ಹೌದಾ? ಇದಕ್ಕೆ ನಾವೇನಂತೀವಿ? ಸಾಷ್ಟಾಂಗ. ಆಮೇಲೆ ಎದೆ ಒಂದು, ಹೌದಾ? ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ. ಸಾಷ್ಟಾಂಗಗಳಂದರೆ 2 ಪಾದಗಳು, 2 ಮೊಣಕಾಲುಗಳು, ಆಮೇಲೆ ಎದೆ, 2 ಕೈಗಳು, ಆಮೇಲೆ ತಲೆ. ಇದು ಸೇರಿ 8 ಅಂಗಗಳನ್ನು ನಾವು ಸಾಷ್ಟಾಂಗ ಅಂತ ಕರಿತೀವಿ. ಅಂದ್ರೆ ಆ 8 ಅಂಗಗಳನ್ನು ಬಗ್ಗಿಸಿ ನಾ ಏನು ಮಾಡ್ತೀನಿ, ಸಾಷ್ಟಾಂಗ ಬೀಳ್ತೀನಿ ಅವರಿಗೆ ಅಂಥೇಳಿ ಇಲ್ಲಿ ಶೇಷಪ್ಪನವರು ಹೇಳ್ತಾರೆ. ದಯವಿಟ್ಟು ತಿಳಿಸಿಬಿಡಿ ಎಂದು ಹೊರಡಲು ಉದ್ಯುಕ್ತರಾದರು. ದಯವಿಟ್ಟು ಇದನ್ನು ಹೇಳ್ರಿ ಅವರಿಗೆ, ಇವರು ನಿಮ್ಮಿಂದ ಕೆಲಸ ಆಯಿತು, ಹೌದಾ? ನಾನು ಅವರಿಗೆ ಸಹಾಯಕ ಪ್ರತಿಯಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಂದಿದ್ದೆ, ಅದನ್ನೆಲ್ಲ ಹೇಳ್ರಿ ನೀವು ಅಂಥೇಳಿ ಅವರು ಹೊರಡಲಿಕ್ಕೆ ಸಜ್ಜಾಗ್ತಾರೆ. ಸೋದರತ್ತೆ ಒಂದಿಷ್ಟು ಹಾಲು ಕುಡಿದು ಹೋಗಬೇಕು ಎಂದರು. ಸೋದರತ್ತೆಯವ್ರು ಏನು ಹೇಳ್ತಾರೆ? ಯಾಕಂದ್ರೆ ನಾವು ಯಾವುದೇ ವ್ಯಕ್ತಿ ಮನೆಗೆ ಬಂದ್ರೆ ನಾವು ಅತಿಥಿಗಳನ್ನು ಏನಂತ ಕರಿತೀವಿ? ಅತಿಥಿ ದೇವೋ ಭವ, ಅತಿಥಿಗಳು ದೇವರ ಸಮಾನ ಅಂತ ಹೇಳ್ತೀವಿ. ಯಾವ ವ್ಯಕ್ತಿ ಬಂದರೂ ನಾವು ಮನೆಗೆ ಏನು ಮಾಡ್ತೀವಿ? ಅವ್ರಿಗೆ ಒಂದಿಷ್ಟು ಹಾಲು ಅಥವಾ ಒಂದಿಷ್ಟು ಚಹಾನೋ, ಕಾಫಿನೋ, ಒಂದಿಷ್ಟು ಏನಾದರೂ ತಿಂಡಿನೋ ಏನಾದರೂ ನಾವು ಏನು ಮಾಡ್ತೀವಿ? ಅವರಿಗೆ ಕೊಟ್ಟು ಉಪಚಾರವನ್ನು ಮಾಡ್ತೀವಿ. ಅದು ನಮ್ಮ ಸಂಪ್ರದಾಯ. ಇಲ್ಲೇ ಸೋದರತ್ತೆಯವರು ಕೂಡ ಏನು ಹೇಳ್ತಾರೆ? ಶೇಷಪ್ಪನವರಿಗೆ ಒಂದಿಷ್ಟು ಹಾಲು ಕುಡಿದು ನೀವು ಹೋಗಬೇಕು ಅಂಥೇಳಿ ಹೇಳ್ತಾರೆ. ಇಲ್ಲಮ್ಮ, ಇವತ್ತು 4 ಜನಕ್ಕೆ ಭೋಜನ ಬಡಿಸಬೇಕು. ನೋಡ್ರಿ ಅವ್ರು ಎಷ್ಟು ಚಂದ ಹೇಳ್ತಾರೆ. ಯಾಕಂದ್ರೆ ಮಹಿಳೆಯರಿಗೆ ಮಾತನಾಡಿಸುವಂಥ ರೀತಿ ನೋಡ್ರಿ, ವಯಸ್ಸಾಗಿತ್ತವ್ರು, ಅವರು ವಯಸ್ಸಿನೊಳಗೆ ಚಿಕ್ಕವರಿದ್ರು ಸೋದರತ್ತೆ, ಅವ್ರಿಗೆ ಯಾವ ರೀತಿ ಹೇಳ್ತಾರೆ ನೋಡ್ರಿ. ಇಲ್ಲಮ್ಮ, ಇವತ್ತು 4 ಜನಕ್ಕೆ ಭೋಜನ ಬಡಿಸಬೇಕು. 4 ಜನಕ್ಕೆ ನಾ ಏನು ಮಾಡಬೇಕು ಅಂದ್ರೆ ಅನ್ನವನ್ನು ಹಾಕಬೇಕು. ಭೋಜನ ಅಂದ್ರೆ ನಾವು ಸಾಮಾನ್ಯವಾಗಿ ಊಟ ಅಂತ ಕರಿತೀವಿ. ಊಟಕ್ಕೆ ಹಾಕಬೇಕು ಅಂಥೇಳಿ ಅವರು ಹೇಳ್ತಾರೆ. ಅವರದಾದ ಬಳಿಕವೇ ನನ್ನದು. ಅವರೆಲ್ಲ ಊಟ ಮಾಡಿ ಹೋದ ತಕ್ಷಣವೇ ನಾನು ಊಟ ಮಾಡ್ತೀನಿ ಅಂಥೇಳಿ ನೋಡಿ. ಇಳಿ ವಯಸ್ಸಿನೊಳಗೂ ಅವ್ರಿಗೆ ಎಂಥ ಕೆಲಸವಿದ್ರೂ ಸಹ ಅದನ್ನು ಚಾಚೂ ತಪ್ಪದೇ ಪಾಲಿಸ್ತಿದ್ರು. ಪ್ರತಿದಿನ ಒಂದಿಷ್ಟು ಜನಕ್ಕೆ ಏನು ಮಾಡ್ತಿದ್ರು ಅಂದ್ರೆ, ಅವರು ಬೇಡೋದು ಭಿಕ್ಷೆನೇ, ಆದರೂ ಸಹಿತ ಭಿಕ್ಷೆಯನ್ನು ಬೇಡಿದರೂ ಸಹಿತ ಅವ್ರು ಏನು ಮಾಡ್ತಿದ್ರು ಅಂದ್ರೆ, ತಾವು ತಂದಂತಹ ಭಿಕ್ಷೆಯಲ್ಲಿ ಪ್ರತಿದಿನ 4 ಜನಕ್ಕೆ ಅಡಿಗೆ ಮಾಡಿ ಬಡಿಸಿ ಅವ್ರದ್ದಾದ ಬಳಿಕ ಶೇಷಪ್ಪನವರು ಊಟವನ್ನು ಮಾಡ್ತಾಯಿದ್ರು. 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು. ನಾನು ಭಿಕ್ಷೆಗೆ ಹೋಗಬೇಕು. ಮೊದಲು 4-5 ಮನೆಗೆ ಹೋಗಿ ನಾನು ಭಿಕ್ಷೆಯನ್ನು ತರಬೇಕು. ಆಮೇಲೆ ಅಡುಗೆ ಮಾಡಬೇಕು. ಇಲ್ಲ, ಅದನ್ನು ತಂದು ಏನು ಮಾಡಬೇಕು? ಅವರು ಆ ಭಿಕ್ಷೆಯನ್ನು ತಂದಿರ್ತಾರಲ್ಲ, ಅಕ್ಕಿ ಬೇಳೆ ತಂದಿರ್ತಾರೆ, ಅದರಿಂದ ಅನ್ನವನ್ನು ಮಾಡಬೇಕು. ಭಿಕ್ಷೆಯನ್ನು ಬೇಡಿ ಅದನ್ನು ತಂದು ಅಡಿಗೆ ಮಾಡಬೇಕು. ಅನ್ನ ಶಾಂತಿಗೆ ಬರುವವರನ್ನು ನಾನು ಕಾಯಿಸಬಾರದಮ್ಮ. ಅನ್ನ ಶಾಂತಿ ಅಂದರೆ ಇಲ್ಲಿ ಭೋಜನಕ್ಕೆ ಬರುವವರನ್ನು ನಾನು ಕಾಯಿಸಬಾರದು ಅಂಥೇಳಿ ಅವ್ರು ಹೇಳ್ತಾರೆ. ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ಇಲ್ಲಿ ನೀವು ನೋಡಬಹುದು, ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ಈ ಒಂದು ವಾಕ್ಯಕ್ಕೆ ಇಲ್ಲಿ ಉದ್ಧರಣ ಚಿಹ್ನೆಯನ್ನು ಕೊಟ್ಟಿರ್ತಾರೆ, ಹೌದಾ? ಈ ಉದ್ಧರಣ ಚಿಹ್ನೆಯನ್ನು ನಾವು ಯಾಕೆ ಬಳಸ್ತೀವಿ ಅಂದ್ರೆ, ಯಾವುದಾದ್ರೂ ಒಂದು ವ್ಯಕ್ತಿ ಹೇಳಿದಂತಹ ಮಾತನ್ನು ಯಥಾವತ್ತಾಗಿ ನಾವು ಹೇಳಿರ್ತೀವಲ್ಲ, ಆ ಮಾತುಗಳಿಗೆ ನಾವು ಏನು ಬಳಸ್ತೀವಿ ಅಂದ್ರೆ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ಇದು ಲೇಖನ ಚಿಹ್ನೆ ಒಳಗೆ ಬರ್ತದೆ, ಗ್ರಾಮರ್ ಒಳಗೆ ಬರ್ತದೆ. ಅವ್ರು ಹೇಳ್ತಾರೆ, ಸೋದರತ್ತೆ ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ನಮ್ಮ ಮನೆಯಿಂದನೇ, ಯಾಕಂದ್ರೆ ಪ್ರತಿದಿನ ಭಿಕ್ಷೆ ಎತ್ತಿದ್ರೆ ಅವರು. ಇವತ್ತೇನು ನೀವು ಭಿಕ್ಷೆ ಬೇಡೋದು ಬೇಡ, ಅಕ್ಕಿ ಬೇಳೆಯನ್ನು ನಮ್ಮ ಮನೆಯಿಂದನೇ ನಾನು ಕೊಡ್ತೀನಿ ಅಂತೇಳಿ ಸೋದರತ್ತೆ ಹೇಳ್ತಾರೆ. ಬೇಡಮ್ಮ, 4 ಬಾಗಿಲಲ್ಲಿ ನಿಂತು ಯಾಚಿಸುವುದು ನನಗೆ ರಕ್ತಗತವಾಗಿ ಬಿಟ್ಟಿದೆ. ಯಾಕಂದ್ರೆ ಪ್ರತಿದಿನ ಯಾಚನೆ ಮಾಡೋದು, ಪ್ರತಿದಿನ ಬೇಡೋದು ನನಗೆ ಒಂದು ಕೆಲಸ ಆಗಿಬಿಟ್ಟದ, ರಕ್ತಗತ ಆಗಿಬಿಟ್ಟದ, ಹೌದಾ? ಅಂದ್ರೆ ನನ್ನ ರಕ್ತದೊಳಗೆ ಅದು ಸೇರ್ಕೊಂಡ್ಬಿಟ್ಟದ. ಇಂದೇಕೆ ಅದನ್ನು ತಪ್ಪಿಸಲಿ ಎಂದು ಹೊರಟು ಹೋದರು. ಯಾರಾದರೂ ನಾವು ಏನಾದರೂ ಕೊಡ್ತಾರಂದ್ರೆ ನಾವೇನು ಮಾಡ್ತೀವಿ? ಅದನ್ನು ತೆಗೆದುಕೊಳ್ಳಿಕ್ಕೆ ಕಾಯ್ತಾ ಇರ್ತೀವಿ. ಅವರು ಸ್ವಲ್ಪ ಕೊಡ್ತಿದ್ರಂದ್ರೆ ಇನ್ನಿಷ್ಟು ಯಾಕೆ ಕೊಡಬಾರ್ದು ಅಂಥೇಳಿ ನಮ್ಮ ಹತ್ರ ದುರಾಸೆ ಇರ್ತದೆ. ಆಸೆ ಅದಕ್ಕೂ ದುರಾಸೆ 2 ವ್ಯತ್ಯಾಸ ನೋಡ್ರಿ.
ಹೌದಾ? ಅತಿ ಆಸೆ ಮಾಡ್ತೀವಿ ನಾವು, ಹೌದಾ? ಆದ್ರೆ ಇಲ್ಲಿ ಶೇಷಪ್ಪನವ್ರಿಗೆ ಅಂಥ ಯಾವ ಆಸೆನೂ ಇರಲಿಲ್ಲ. ಅವರು ಆರಾಮಾಗಿ ಅಕ್ಕಿ ಬೇಳೆಯನ್ನು ತಗೊಂಡು ಹೋಗಿ ಅವ್ರು ಆರಾಮ್ ಅಡಿಗೆ ಮಾಡ್ಬೋದಾಗಿತ್ತು. ಅವತ್ತೊಂದಿನ ಭಿಕ್ಷೆಯನ್ನು ಯಾಚನೆ ಮಾಡೋದು ಬಿಡ್ಬೋದಾಗಿತ್ತು. ಆದರೆ ಶೇಷಪ್ಪನವ್ರು ಏನು ಹೇಳ್ತಾರಂದ್ರೆ, ಬೇಡಮ್ಮ ಅಂದ್ರೆ ಅದನ್ನು ನಿರಾಕರಣೆ ಮಾಡ್ತಾರೆ ಅವ್ರು. ಅಕ್ಕಿ ಬೇಳೆ ಕೊಡ್ತೀನಂದ್ರೆ ಅದನ್ನು ನಿರಾಕರಿಸಿ ಏನು ಹೇಳ್ತಾರೆ, 4 ಬಾಗಿಲಲ್ಲಿ ನಿಂತು ಯಾಚಿಸುವುದು ನನಗೆ ರಕ್ತಗತವಾಗಿ ಬಿಟ್ಟಿದೆ. ಪ್ರತಿದಿನ ನನಗೆ 4-5 ಮನೆಗೆ ಹೋಗಿ ಭಿಕ್ಷೆ ಎತ್ತುವುದು ನನಗೆ ಅದು ರೂಢಿಯಾಗಿಬಿಟ್ಟದ, ರಕ್ತಗತವಾಗಿ ಬಿಟ್ಟಿದೆ. ಇಂದೇಕೆ ಅದನ್ನು ತಪ್ಪಿಸಲಿ, ಯಾಕೆ ಇವತ್ತು ನಾನು ಅದನ್ನು ತಪ್ಪಿಸಬೇಕು ಅಂಥೇಳಿ ಅವ್ರು ಹೇಳಿ, ಸೋದರತ್ತೆಯವ್ರಿಗೆ ಹೇಳಿ ಏನು ಮಾಡ್ತಾರೆ, ಹೊರಟು ಹೋಗ್ತಾರೆ. ಮುಂದಿನ ಒಂದು ಭಾಗದೊಳಗೆ ಆ ಸಾರಾಂಶವನ್ನು ನಿಮಗೆ ಹೇಳ್ತೀನಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.